ಹಲೋ ಮಕ್ಕಳೇ, ಇವತ್ತು ನಾವು 8ನೇ ತರಗತಿಯ 8ನೇ ಪದ್ಯ ಗೌರವಿಸು ಜೀವನ ಇದರ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಣ್ಣಿನ ಪುಣ್ಯ ಯಾವುದು? ಉತ್ತರ: ತಣಿವ ನಿನ್ನ ಕಣ್ಣಿನ ಪುಣ್ಯವು. ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ತಣಿವ ಕಣ್ಣಿನ ಪುಣ್ಯ. ನಂಬರ್ 2, DVG ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾರೆ? ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು ಎಂದಿದ್ದಾರೆ. 3, DVG ಅವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ? ನಂಬರ್ 3, ಗೌರವಿಸು ಜೀವನ, ಗೌರವಿಸು ಚೇತನವ. ನಂಬರ್ 4, ಆತ್ಮೋನ್ನತಿಗೆ ದಾರಿ ಯಾವುದೆಂದು DVG ಹೇಳಿದ್ದಾರೆ? ನಂಬರ್ 4, ಹೋರುವುದೇ ಜೀವನ, ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ನಂಬರ್ 5, ಗೌರವಿಸು ಜೀವನ ಕಾವ್ಯ ಭಾಗ್ಯದ ಮೂಲ ಕೃತಿ ಯಾವುದು? ಇದರ ಮೂಲ ಕೃತಿ ಯಾವುದೆಂದರೆ ಮಂಕುತಿಮ್ಮನ ಕಗ್ಗ ಇದರ ಮೂಲ ಕೃತಿ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ತೃಣದ ಹಸಿರಿಗೆ ಕಾರಣವಾದ ಅಂಶಗಳಾವುವು? ಉತ್ತರ: ಇಲ್ಲಿಂದ ಹಿಡಿದು 2ನೇ ಪ್ಯಾರ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ. ನಂಬರ್ 2, DVG ಅವರು ಜೀವನ ಯಾವಾಗ ಸಮೃದ್ಧವಾಗುತ್ತದೆ ಎಂದಿದ್ದಾರೆ? ಉತ್ತರ: 2ನೇ ಉತ್ತರ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ. 3ನೇದು, ಬ್ರಹ್ಮಾನುಭವ ಪಡೆಯುವುದು ಹೇಗೆ? ಒಮ್ಮೆ ಹೂದೋಟದಲ್ಲಿ ಇಲ್ಲಿಂದ ಹಿಡಿದು ಮಂಕುತಿಮ್ಮ 3ನೇ ಪ್ಯಾರ. 4, ಜೀವನ ಮತ್ತು ಚೇತನವನ್ನು ಏಕೆ ಗೌರವಿಸಬೇಕು? ಇದರ ಉತ್ತರ: ಗೌರವಿಸು ಜೀವನ ಇಲ್ಲಿಂದ ಹಿಡಿದು ಮಂಕುತಿಮ್ಮ ಇಲ್ಲಿವರೆಗೆ. ಪ್ರಶ್ನೆ ನಂಬರ್ 5, ಮೃತ್ಯು ಯಾವಾಗ ಅಲ್ಪವಾಗಿ ತೋರುತ್ತದೆ? ಇದರ ಉತ್ತರ: ವಿಸ್ತಾರದಲ್ಲಿ ಲಾಸ್ಟ್ನೇ ಪ್ಯಾರ ಇಲ್ಲಿವರೆಗೆ. ನಿನಗಲ್ಪತೆಯು ಇಲ್ಲಿವರೆಗೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗೌರವಿಸು ಜೀವನವ ಪದ್ಯದಲ್ಲಿ ಅಂತರ್ಗತವಾಗಿರುವ ಕವಿಯ ಭಾವನೆಗಳನ್ನು ವಿವರಿಸಿ. ಇದರ ಉತ್ತರ: ಪಾಠ ಪ್ರವೇಶ ಇದೆಯಲ್ಲ ಇದೆ ಇಲ್ಲಿ ಇದರಲ್ಲಿ ಇಲ್ಲಿಂದ ಹಿಡಿದು ಎಂಡ್ವರೆಗೂ ವ್ಯಕ್ತಪಡಿಸಿದ್ದಾರೆ. ಇಲ್ಲಿವರೆಗೂ ಬರೆಯಬೇಕು. ಓಕೆ, ಧನ್ಯವಾದಗಳು.